Good afternoon, everybody. Myself, Soumya Hegde. This is Sankalp Learning Solution. Today, we are discussing ಸೊಲ್ಯೂಷನ್ಸ್. ಓಕೆ, ಸೊ ಸೊಲ್ಯೂಷನ್ ಅನ್ನೋ ಒಂದು ಚಾಪ್ಟರ್ ಅನ್ನ ನಾವು ಇವತ್ತು ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ನಾನು ಒಂದು ಸಬ್ ಟಾಪಿಕ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಯಾವ್ದದು ಅಂತ ನೋಡೋಣ. ಫಸ್ಟ್ ಇಂಟ್ರೊಡಕ್ಷನ್. ಓಕೆ, ನಾವು ಇಂಟ್ರೊಡ್ಯೂಸ್ ಮಾಡೋಣ. ಈ ಸೊಲ್ಯೂಷನ್ ಅಂದ್ರೆ ಏನು, ಸೊಲ್ಯೂಷನ್ ಅಲ್ಲಿ ಟೈಪ್ಸ್ ಏನು, ಸೊಲ್ಯೂಷನ್ ಅನ್ನು ಹೆಂಗ್ ಮೆಜರ್ ಮಾಡ್ತಾರೆ, ಸೊಲ್ಯೂಷನ್ ಯಾಕೆ. ಸೊ ನಾವು ಬೇಸಿಕ್ ಇಂದ ನೋಡ್ತಾ ಹೋಗೋದಾರೆ ಐ ಆಮ್ ಇಂಟ್ರೊಡ್ಯೂಸಿಂಗ್. ಸೊ today's subtopic is introduction part. Okay, solutions are homogeneous mixture of two or more components. Suppose ಈಗ ನನ್ನ ಕೈಯಲ್ಲಿ ಒಂದು ಫ್ಲಾಸ್ಕ್ ಇದೆ ಅಂತ ಅನ್ಕೊಳ್ಳಿ, ಅಥವಾ ಒಂದು ಬೀಕರ್ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಈ ಬೀಕರ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಾನೇನ್ ಮಾಡ್ತೀನಿ, ಅದಕ್ಕೆ ಏನ್ ಮಾಡ್ತೀನಿ ಹೇಳಿ, ಒಂಚೂರು ಸಾಲ್ಟ್ ಅನ್ನ ಆಡ್ ಮಾಡ್ತೀನಿ. ನಿಮ್ ಪಿಕ್ಚರ್ಲ ನಾನು ಕ್ಲಿಯರ್ ಆಗಿ ತೋರಿಸಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ನಾನು ನಾರ್ಮಲ್ ಒಂದು ನೀರಿದ್ರೆ ಅಥವಾ ವಾಟರ್ ಇದ್ರೆ ಅದಕ್ಕೆ ನಾನು ಸಾಲ್ಟ್ ಅಥವಾ ಶುಗರ್ ಅನ್ನ ಆಡ್ ಮಾಡಿದೆ ಅಂತ ಅನ್ಕೊಳ್ಳಿ. ಚೆನ್ನಾಗಿ ಕದಡ್ತೀನಿ. ಅವಾಗ ಏನಾಗುತ್ತೆ ಹೇಳಿ, ಈ ಶುಗರ್ ಮಾಲಿಕ್ಯೂಲ್ ಅಥವಾ ಸಾಲ್ಟ್ ಮಾಲಿಕ್ಯೂಲ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ವಾಟರ್ಲಿ ಅಲ್ವಾ. ಸೊ ಸೊಲ್ಯೂಷನ್ಸ್ ಅಂದ್ರೆ ಏನ್ ಹೇಳಿ, ಹೋಮೋಜಿನಿಯಸ್ ಮಿಕ್ಸ್ಚರ್. ಅಂದ್ರೆ ಈಗ ಒಂದ್ ಕಡೆ ಸಾಲ್ಟು ಶುಗರು, ಒಂದ್ ಕಡೆ ವಾಟರು, ಈ ತರ ಆಗೋದೇ ಇಲ್ಲ. ಈಗ ಸಪೋಸ್ ನಾನು ಒಂದು ಆಯಿಲ್ ಅನ್ನ ಕನ್ಸಿಡರ್ ಮಾಡಿದೆ ಅನ್ಕೊಳ್ಳಿ, ಆಯಿಲ್ ಅನ್ನ ನೀರ್ ಮೇಲೆ ಹಾಕಿದೆ, ಎಣ್ಣೆನ ನೀರ್ ಮೇಲೆ ಹಾಕಿದೆ, ಆಯಿಲ್ ಇದೊಂದು ಲೇಯರು, ವಾಟರ್ದೊಂದು ಲೇಯರ್ ಬರುತ್ತೆ. ಬಟ್ ಇನ್ ದಿಸ್ ಕೇಸ್ ಏನಾಗುತ್ತೆ ಹೇಳಿ, ಸೊಲ್ಯೂಷನ್ ಅಂದ್ರೆ ಏನು, ಮೇನ್ ಆಗಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಂಪೋನೆಂಟ್. ಈಗ ನಾನು ಸಪೋಸ್ ನಾನೇನ್ ಮಾಡ್ತೀನಿ, ಒಂದು ಬೀಕರ್ ಅನ್ನು ತಗೊಂಡು ಅದಕ್ಕೆ ಏನ್ ಮಾಡ್ತೀನಿ ಹೇಳಿ, ಸಾಲ್ಟು ಹಾಕ್ತೀನಿ, ಶುಗರು ಹಾಕ್ತೀನಿ, ಬೇರೆ ಏನೋ ಒಂದು ಪೌಡರ್ನು ಹಾಕ್ತೀನಿ ಅಂತ, ಸೋಡಾನು ಹಾಕ್ತೀನಿ ಅಂತ ಅಂದ್ಕೊಡಿ. ಸೊ ಅವಾಗ ಏನಾಗುತ್ತೆ, ಎಲ್ಲದನ್ನು ಕದಡಿದಾಗ ಎಲ್ಲವೂ ಏನಾಗ್ತವೆ ಹೇಳಿ, ಆ ಒಂದು ವಾಟರ್ ಅಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಈ ಡಿಸಾಲ್ವ್ ಆಗುತ್ತೆ. ಸೊ ಇದನ್ನೇ ಏನಂತ ಕರಿತೀನಿ ನಾನು, ಹೋಮೋಜಿನಿಯಸ್ ಮಿಕ್ಸ್ಚರ್. ಅಂದ್ರೆ ನನ್ ಕಣ್ಣಿಗೆ ಕಾಣಿಸೋದಿಲ್ಲ, ಎಲ್ಲಾ ಪಾರ್ಟಿಕಲ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಸೊಲ್ಯೂಷನ್ ಅಂದ್ರೆ ಏನು ಅಂತ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಏನ್ ಹೇಳುತ್ತೆ, ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಂಪೋನೆಂಟ್ಸ್. ಎರಡು ಅಥವಾ ಹೆಚ್ಚು ಕಂಪೋನೆಂಟ್ ಗಳನ್ನ ಮಿಕ್ಸ್ ಮಾಡಿದ್ರೆ ಅದನ್ನ ನಾನು ಸೊಲ್ಯೂಷನ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್, ಸೊ ಹೋಮೋಜಿನಿಯಸ್, ಹೆಟಿರೋಜಿನಿಯಸ್ ಅಂತ ಅಂತೀವಲ್ವಾ. ಸೊ ಹೋಮೋ ಅಂದ್ರೆ ಏನ್ ಹೇಳಿ, ಹೋಮೋಸೇಪಿಯನ್ಸ್, ಸೇಮ್, ನಾವೆಲ್ಲ ಸೇಮ್ ಒಂದೇ ತರ ಇರೋದನ್ನ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಅಂತ ಕರಿತೀವಿ. ಈಗ ಒಂದು ವಾಟರ್ನ ತಗೊಂಡು ಅದಕ್ಕೆ ಸಾಲ್ಟ್ ಅನ್ನ ಹಾಕಿದಾಗ ಆ ಸಾಲ್ಟ್ ಮಾಲಿಕ್ಯೂಲ್ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದ್ರೆ ಅದನ್ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಓಕೆ, ಕಂಪೋಸಿಷನ್ ನಾಟ್ ಸೇಮ್ ಇದ್ರೆ ಇದನ್ನ ಏನಂತ ಕರಿತೀನಿ ನೋಡಿ. ನಾನೊಂದು ಮಿಕ್ಸ್ಚರ್ ಅನ್ನ, ಖಾರ ಮಿಕ್ಸ್ಚರ್ ಅನ್ನ ತಗೊಂಡಿದ್ದೀನಿ. ಅದರಲ್ಲಿ ಮಿಕ್ಸ್ಚರ್ ಇದೆ, ಅದರಲ್ಲಿ ಏನಿದೆ ಹೇಳಿ, ಕಡಲೆ ಬೀಜ ಇದೆ, ಅದರಲ್ಲಿ ಬೇವಿನ ಸೊಪ್ಪಿದೆ ಅಲ್ವಾ, ಅದ್ರಲ್ಲಿ ಎಲ್ಲ ಇದೆ. ಸೊ ಒಂದೇ ಪಾರ್ಟಿಕಲ್ ಇಲ್ಲ, ಎಲ್ಲಾದು ಮಿಕ್ಸ್ ಆಗಿದೆ, ನಮ್ಗೆ ಕಾಣಿಸ್ತಿದೆ ಅಲ್ವಾ ವೆರೈಟಿಗಳು ಇರೋದನ್ನ. ಕಾಂಪೋಸಿಷನ್ ಸೇಮ್ ಇದೆಯಾ ಇದರಲ್ಲಿ? ಕಾಂಪೋಸಿಷನ್ ಸೇಮ್ ಇಲ್ಲ. ಸೊ ಇದನ್ನ ಏನಂತ ಕರಿತೀವಿ, ಹೆಟಿರೋಜಿನಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸಪೋಸ್ ಈಗ ನನ್ನ ಹತ್ರ ಒಂದು ವಾಟರ್ ಅಲ್ಲಿ ಒಂದು ಸಾಲ್ಟ್ ವಾಟರ್ ಇದೆ, ಒಂದು ಕೈಯಲ್ಲಿ ಒಂದು ಮಿಕ್ಸ್ಚರ್ ಇದೆ ಅಂತ ಅನ್ಕೊಳ್ಳಿ. ಸೊ ಮಿಕ್ಸ್ಚರ್ ಏನಾಗಿರುತ್ತೆ, ಹೆಟಿರೋ ಅಂದ್ರೆ ಡಿಫ್ರೆಂಟ್ ಅಂತ, ಬೇರೆ ಬೇರೆ. ಹೆಟಿರೋಸೈಕ್ಲಿಕ್ ಕಂಪೌಂಡ್, ಸೈಕಲ್ ಒಂದು ಕಾರ್ಬನ್ ಹೈಡ್ರೋಜನ್ ಮಧ್ಯ ಒಂದು ನೈಟ್ರೋಜನ್, ಒಂದು ಆಕ್ಸಿಜನ್, ಒಂದು ಬೇರೆ ಯಾವುದೋ ಒಂದು ಮಾಲಿಕ್ಯೂಲ್ ಅದ್ರ ಜೊತೆಗಿದ್ರೆ ಅದನ್ನ ಏನಂತ ಕರಿತೀವಿ, ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಲ್ವಾ. ಸೊ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್ ಯಾವ್ಯಾವ್ದು ಅಂತ ನೋಡೋಣ. ಟೀ ಹೌದು, ಕಾಫಿ ಹೌದು, ಜ್ಯೂಸ್ ಹೌದು. ಅಂದ್ರೆ ಕಾಂಪೋಸಿಷನ್ ಏನಿರುತ್ತೆ ಹೇಳಿ, ಸೇಮ್ ಇರುತ್ತೆ. ಸೊಲ್ಯೂಷನ್ಗಳು ಯಾವ್ಯಾವ್ದು, ನಾನೊಂದೊಂದು ಎಕ್ಸಾಂಪಲ್ ಅನ್ನ ಕೊಟ್ಕೊಂಡ್ ಬರ್ತೀನಿ. ಡೈಲಿ ಲೈಫ್ ಅಲ್ಲಿ ನಾನು ಟೀ ಕುಡಿತಾ ಇದ್ದೀನಿ, ಸೊ ನಾನು ಅದಕ್ಕೆ ಏನಾಗ್ತೀನಿ, ಟೀ ಪೌಡರ್ ಹಾಕ್ತೀನಿ, ಶುಗರ್ ಹಾಕಿರ್ತೀನಿ, ಮಿಲ್ಕ್ ಹಾಕಿರ್ತೀನಿ ಅಂತ. ಸೊ ಅದರಲ್ಲಿರೋ ಕಾಂಪೋಸಿಷನ್ ಏನಿದೆ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿದೆ. ಸೊ ಅದನ್ನ ನಾನು ಏನಂತ ಕರಿತೀನಿ ಹೇಳಿ, ಇಟ್ ಈಸ್ ಹೋಮೋಜಿನಿಯಸ್ ಕಂಪೋಸಿಷನ್. ಎಲ್ಲ ಒಂದೇ ತರ ಕಾಣಿಸುತ್ತೆ ನಂಗೆ. ಇದು ಬೇರೆ, ಅದು ಬೇರೆ ತರ ಕಾಣಿಸುತ್ತಾ ನಿಮಗೆ? ಇಲ್ಲ ಅಲ್ವಾ. ಸೊ ಬೇರೆ ಬೇರೆ ಕಾಣಿಸೋದೇ ಇಲ್ಲ. ಸೊ ಎಲ್ಲ ಒಂದೇ ತರ ಕಾಣಿಸುತ್ತೆ. ಅದನ್ನ ಏನಂತ ಕರಿತೀವಿ ನಾವು, ಹೋಮೋಜಿನಿಯಸ್ ಮಿಕ್ಸ್ಚರ್ ಇನ್ ಡೈಲಿ ಲೈಫ್. ಸೊ ಸಾಲಿಡ್ ಹೋಮೋಜಿನಿಯಸ್ ಯಾವುದು ಅಂತ, ಸೊ ಕಾಪರ್ ಜಿಂಕ್ ಅಲಾಯ್ಸ್ ಇರುತ್ತಲ್ಲ, ಅಲಾಯ್ಸಿಗೆ
ಒಂದು ಒಳ್ಳೆ ಕ್ವಾಲಿಟಿ ಇದೆ ಅಂದ್ರೆ ಅದು ಒಂದು ಎಲಿಮೆಂಟ್, 2 ಎಲಿಮೆಂಟ್ ಅನ್ನ ನಾನು ನೀಟಾಗಿ ಹೊಮೋಜಿನಿಯಸ್ ಮಿಕ್ಸ್ಚರ್ ಮಾಡಿದಾಗ ಅದರ ಕ್ವಾಲಿಟಿ ಜಾಸ್ತಿ ಆಗತ್ತೆ. ಅದರದ್ದು ಒಂದು ಏನೇನು ಗುಣ ಇದೆ, ಹಾರ್ಡ್ನೆಸ್ ಇದೆ ಅಥವಾ ಅದರ ಕಂಡಕ್ಟಿವಿಟಿ ಇದೆ, ಇವೆಲ್ಲ ಜಾಸ್ತಿ ಆಗುತ್ತೆ ಅಂತ ನಾವು SSLC ಅಲ್ಲಿ PUC ಅಲ್ಲಿ ಎಲ್ಲ ಕಲ್ತಿರ್ತೀವಿ, ಮೆಟಲ್ಸ್ ಚಾಪ್ಟರ್ ಕಲ್ತಿರ್ತೀವಲ್ವಾ. ಸೊ ಏನಾಗುತ್ತೆ ನಿಮ್ಗೆ ಇಲ್ಲಿ ಪಿಕ್ಚರ್ಲಿ ಕಾಣಿಸ್ತಿದೆ ಕ್ಲಿಯರ್ ಆಗಿ, ಬ್ರಾಸ್ ಅಂಡ್ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್. ಹೆಂಗೆ ಫಾರ್ಮೇಶನ್ ಮಾಡ್ತೀರಾ? ಬ್ರಾನ್ಸ್ ಹೌದು, ಕಾಯಿನ್ಸ್ ಯೂಸ್ ಮಾಡ್ತೀವಿ ನಾವು, ಒಂದು ಮೂರ್ತಿ ಕೆತ್ತನೆಯಲ್ಲಿ ಮಾಡ್ತೀವಿ ಅಲ್ವಾ, ನ್ಯಾಚುರಲ್ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದು ಯಾವ್ದ್ರಿಂದ ಆಗಿದೆ? ಬ್ರಾನ್ಸ್, ಕಾಪರ್ ಮತ್ತೆ ಟಿನ್ ನಿಂದ ಆಗಿರುತ್ತೆ. ಇದು ಸಾಲಿಡ್ ಹೋಮೋಜಿನಿಯಸ್. ಜ್ಯೂಸು, ವಾಟರು, ಸಾಲ್ಟ್ ವಾಟರು, ಆಮೇಲೆ ಟೀ ಇರ್ಬೋದು, ಕಾಫಿ ಇರ್ಬೋದು, ಎಲ್ಲ ಏನಿರುತ್ತೆ ಹೇಳಿ ಲಿಕ್ವಿಡ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಓಕೆ, ಸೊ ಸೊಲ್ಯೂಷನ್ ಅಲ್ಲಿ 2 ತರ ಇರುತ್ತೆ. ಈಗ ಸೊಲ್ಯೂಷನ್ ಅಂತ ಆಗ್ಬೇಕಂದ್ರೆ 2 ಟೈಪ್ ಕಂಪೋನೆಂಟ್ ಅದರಲ್ಲಿ ಇರ್ಲೇಬೇಕು ಅಂತ ಹೇಳುತ್ತೆ ಕೆಮಿಸ್ಟ್ರಿ. ಏನ್ ಹೇಳುತ್ತೆ ಹಂಗಾದ್ರೆ? ನನ್ನ ಹತ್ರ ಒಂದು ಬೀಕರ್ ಇದೆ, ಆ ಬೀಕರ್ ಅಲ್ಲಿ ನನಗೆ ಒಂದು ಸಾಲ್ವೆಂಟ್ ಇರ್ಬೇಕು ಅನ್ನತ್ತೆ, ಇನ್ನೊಂದು ಸೊಲ್ಯೂಟ್ ಇರ್ಬೇಕು ಅಂತ ಹೇಳುತ್ತೆ ಅಲ್ವಾ. ಸೊ ಹಾಗಾದ್ರೆ ಸಾಲ್ವೆಂಟ್ ಯಾವುದು, ಸೊಲ್ಯೂಟ್ ಯಾವುದು ಅಲ್ವಾ? ಇದೊಂದು ಡೌಟ್ ನಮಗ್ ಬರುತ್ತೆ. ಕಾಂಪೋನೆಂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ಅ ಲಾರ್ಜರ್ ಕ್ವಾಂಟಿಟಿ, ಯಾವುದು ಲಾರ್ಜ್ ಕ್ವಾಂಟಿಟಿಯಲ್ಲಿ ಇರುತ್ತೋ ಅದನ್ನೇ ಸಾಲ್ವೆಂಟ್ ಅಂತ ಕರಿತೀವಿ. ಈಗ ನಾನೊಂದು ಸಾಲ್ಟ್ ಸೊಲ್ಯೂಷನ್ ಅಂತ ತಗೊಂಡ್ರೆ, ಉಪ್ಪು ನೀರಿದೆ ಅಂದ್ರೆ ಅದರಲ್ಲಿ ನೀರೇ ಲಾರ್ಜ್ ಕ್ವಾಂಟಿಟಿಲಿ ಇರುತ್ತೆ, ದಟ್ ಈಸ್ ಮೈ ಸಾಲ್ವೆಂಟ್. ಈಗ ಸೊಲ್ಯೂಟ್ ಯಾವ್ದು ಹಂಗಾದ್ರೆ? ಇನ್ನೊಂದು ಸಾಲ್ಟ್ ಏನಿದೆಯೋ ಅದು ಸಾಲ್ವೆಂಟ್. ಸಪೋಸ್ ನಾನೊಂದು ಮಿಕ್ಸ್ಚರ್ ತಗೊಂಡೆ ಅಂತ ಅನ್ಕೊಂಡು, ಹಾಲ್ ತಗೊಂಡೆ, ಹಾಲಿಗೆ ಶುಗರ್ ಹಾಕಿದೆ ಅಂತ ಅನ್ಕೊಳ್ಳಿ. ಸೊ ಮೈ ಸಾಲ್ವೆಂಟ್ ಇಸ್ ಮಿಲ್ಕ್, ಅರ್ಥ ಆಯ್ತಾ? ಸೊ ಈಗ ನಾನೊಂದು ಜ್ಯೂಸ್ ತಗೊಳ್ತೀನಿ, ಅದಕ್ಕೆ ನಾನು ಶುಗರ್ ಅನ್ನ ಆಡ್ ಮಾಡ್ತೀನಿ, ಅವಾಗ ಏನಾಯ್ತು ಈಗ ನಾನೊಂದು ಫ್ರೂಟ್ ಪಲ್ಪ್ ತಗೊಳ್ತೀನಿ, ಆ ಪಲ್ಪಿಗೆ ನಾನು ಸಕ್ಕರೆ ಹಾಕ್ತೀನಿ ಅಂದ್ಕೊಳ್ಳಿ. ಸೊ ಫ್ರೂಟ್ ಪಲ್ಪ್ ಇದೆಯಲ್ಲ, ದಟ್ ಈಸ್ ಸಾಲ್ವೆಂಟ್, ಬಿಕಾಸ್ ದಟ್ ಕಂಪೋನೆಂಟ್ ಈಸ್ ಪ್ರೆಸೆಂಟ್ ವೆರಿ ಲಾರ್ಜ್ಲಿ, ಜಾಸ್ತಿ ಇದೆ ಅದು. ಸೊ ಅದಕ್ಕಾಗಿ ನಾನು ಅದನ್ನು ಸಾಲ್ವೆಂಟ್ ಅಂತ ಕರಿತೀನಿ. ಎನಿ ಕಂಪೋನೆಂಟ್, ಒಂದು ಸೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿ, ಅದರಲ್ಲಿ ಯಾವ ಕಂಪೋನೆಂಟು ಹೈಯೆಸ್ಟ್ ಪ್ರೆಸೆಂಟ್ ಇದೆಯೋ, ಲಾರ್ಜ್ ಕ್ವಾಂಟಿಟಿ ಇದೆಯೋ, ದಟ್ ಕಾಂಪೋನೆಂಟ್ ಶುಡ್ ಬಿ ನೇಮ್ಡ್ ಆಸ್ ಸಾಲ್ವೆಂಟ್. ಓಕೆ, ಸಾಲ್ವೆಂಟ್ ನೋಡಿ, ಈಗ ಒಂದು ಸಾಲ್ವೆಂಟು, ಒಂದೊಂದು ಸೊಲ್ಯೂಷನ್ ಹೆಂಗಾಗುತ್ತೆ? ಸಾಲ್ವೆಂಟು ಸೊಲ್ಯೂಟು ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆದಾಗ ಅದನ್ನ ಏನಂತ ಕರಿತೀವಿ ನಾವು? ಒಂದು ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಸಾಲ್ವೆಂಟ್ ಯಾವ್ದು? ಈ ಕೇಸಲ್ಲಿ ಇಂಕ್ ಹಾಕ್ತಾ ಇದ್ದಾರೆ ಅಲ್ವಾ, ಇಂಕ್ ನ ವಾಟರಿಗೆ ಹಾಕ್ತಾ ಇದ್ರೆ, ವಾಟರ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಿಮ್ಗೆ ಬೀಕರ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಮೈ ಸಾಲ್ವೆಂಟ್ ಈಸ್ ವಾಟರ್, ಸೊಲ್ಯೂಟ್ ಯಾವುದು? ಇಂಕ್ ಏನಿದೆಯಲ್ಲ, ಈ ಇಂಕು ಸೊಲ್ಯೂಟು. ಸೊಲ್ಯೂಷನ್ ಯಾವಾಗ ಡಿಸಾಲ್ವ್ ಆಗುತ್ತೋ ಅದನ್ನ ಏನಂತ ಕರಿತೀವಿ? ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಕಂಪೋನೆಂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ಸ್ಮಾಲ್ ಕ್ವಾಂಟಿಟಿ ಅಂತ ಸೊಲ್ಯೂಟ್ ಅಂದ್ರೆ. ಓಕೆ, ಸೊ ಈಗ KMnO4 ಅನ್ನ ನೋಡಿ, ಅದು ಸಾಲ್ವೆಂಟ್ ಡಿಸಾಲ್ವ್ ಆಗುತ್ತೆ, ದಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅನ್ನ ಪ್ರಿಪೇರ್ ಮಾಡಬಹುದು ನಾನು. ಒಂದು ಸೊಲ್ಯೂಷನ್ ಅಲ್ಲಿ ನಾನೊಂದು ಸೊಲ್ಯೂಟ್ KMnO4 ಅನ್ನ ಆಡ್ ಮಾಡಿದ್ರೆ ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ದಟ್ ಈಸ್ ಸೊಲ್ಯೂಟ್. ಅರ್ಥ ಆಗ್ತಿದ್ಯಾ? ಸೊ ಸೊಲ್ಯೂಷನ್ ಅಲ್ಲಿ 2 ಕಂಪೋನೆಂಟು, ಸೊಲ್ಯೂಷನ್ ಅಲ್ಲಿ 2 ಟೈಪ್, ಒಂದು ಹೋಮೋಜಿನಿಯಸ್, ಇನ್ನೊಂದು ಹೆಟೆರೋಜಿನಿಯಸ್. ನಾವು ಅದಕ್ಕೆ ಎಕ್ಸಾಂಪಲ್ ಅನ್ನು ನೋಡಿದ್ವಿ. ಅದೇ ಸೊಲ್ಯೂಷನ್ ಅನ್ನ ಇನ್ನೊಂಚೂರು ನಾನು ಬ್ರೀಫ್ ಆಗಿ ಸ್ಟಡಿ ಮಾಡ್ಕೊಂಡು ಹೋದೆ, ಏನ್ ಹೇಳುತ್ತೆ ಹಂಗಾದ್ರೆ? ಸೊಲ್ಯೂಷನ್ 2 ತರ ಇರುತ್ತಪ್ಪ, ಅದ್ರಲ್ಲಿ ಒಂದು ಯಾವ್ದು ಜಾಸ್ತಿ ಇದೆಯೋ ಸಾಲ್ವೆಂಟ್, ಯಾವ್ದು ಕಡಿಮೆ ಇದೆಯೋ ಅದನ್ನ ಸೊಲ್ಯೂಟ್ ಅಂತ ನೀವು ನೇಮ್ ಮಾಡಿ ಅಂತ ಹೇಳುತ್ತೆ. ಓಕೆ, ಥ್ಯಾಂಕ್ ಯು.